बोलो ಮಹಾರಾಜಕ್ಕೂ ಜಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮಯದಲ್ಲಿ ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ನಾಮದಲ್ಲೆಲ್ಲರೂ ನೊಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವರ ಪರಿಶುದ್ಧಾತ್ಮ ದೇವರು ಯಾವ ವಿಷಯ ಕುರಿತಾಗಿ ನಮ್ಮ ಸಂಗಡ ಮಾತಾಡಿದ್ರು? ಹಲ್ಲೆಲೂಯಾ. ದೇವರು ನಮ್ಮನ್ನು ಉದ್ಧರಿಸುವಂಥ ದೇವರಾಗಿದ್ದಾನೆ. ಆತನು ಎಲ್ಲ ಸೃಷ್ಟಿಗಿಂತ ಮೊದಲಿದ್ದಂಥ ದೇವರಾಗಿದ್ದಾನೆ. ಎಲ್ಲವುಗಳನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನಾದಂಥ ದೇವರು ಆತನಾಗಿದ್ದಾನೆ ಎಂಬುದಾಗಿ, ಆತನು ನಮ್ಮನ್ನು ಕೈ ಬಿಡದೆ ಉದ್ಧರಿಸ್ತಾನೆ, ಮೇಲಕ್ಕೆತ್ತುತ್ತಾನೆ, ನಮ್ಮ ಸಂಗಡ ಜೊತೆಗೆ ಇರುವಂಥ ದೇವರಾಗಿದ್ದಾನೆ ಎಂಬುದಾಗಿ ಶಾದ್ರಕ್, ಮೇಷಕ್, ಅಬೇದ್ನೆಗೋರ ವಿಷಯದಲ್ಲಿ, ದಾನಿಯೇಲನ ವಿಷಯದಲ್ಲಿ, ಇನ್ನೂ ಅನೇಕ ಭಕ್ತರ ವಿಷಯದಲ್ಲಿ, ದಾವೀದನ ವಿಷಯದಲ್ಲಿ ನಾವು ನೋಡಿದವರಾಗಿದ್ದೇವೆ. ಪ್ರಿಯರೇ, ಎಲ್ಲರೂ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿರುವಾಗ ದೇವರವರನ್ನು ಏನು ಮಾಡಿದ್ನ? ಉದ್ಧರಿಸಿದನು ಎಂಬುದಾಗಿ ನಾವು ನೋಡಿದ್ದೇವೆ. ಪ್ರಿಯರೇ, ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ಹೊಸದಾದಂಥ ಸಂಗತಿಯ ಕಡೆಗೆ ಹೋಗೋಣ. ಮೂಲ ವಾಕ್ಯವಾಗಿ ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 23ನೇ ವಚನವನ್ನು ಓದಿಕೊಂಡು ನಾವು ಈ ಸಮಯದಲ್ಲಿ ವಾಕ್ಯ ಧ್ಯಾನವನ್ನು ಮಾಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 23ನೇ ವಚನ. ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆ ಎತ್ತಿದರು. ಅವನು ತನ್ನ ದೇವರಲ್ಲಿ ಭರವಸೆ ಬಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಜೀವಿತವನ್ನು ಜೀವಿಸಿದಂಥ ದಾನಿಯೇಲನು ಸಿಂಹಗಳ ಗವಿಯಲ್ಲಿ ಹಾಕಿದಾಗಲೂ ಕೂಡ ಯಾವ ಹಾನಿ ಆಗಲಾರದ ಹಾಗೆ ಆತನು ಕಾಪಾಡಲ್ಪಟ್ಟನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರು ಇಷ್ಟಪಡುವಂಥ ಭಕ್ತಿ ಯಾವುದಾಗಿದೆ? ದೇವರು ಎಂತಹ ಭಕ್ತಿಯನ್ನು ಆತನು ಇಷ್ಟಪಡ್ತಾನೆ ಎಂಬುದಾಗಿ ನಾವು ಅನೇಕ ಸಂಗತಿಗಳನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ. ಅನೇಕರು ನಾವು ಭಕ್ತಿ ಮಾಡ್ತೀವಿ, ಆದರೆ ಭಕ್ತಿಯ ಜೀವಿತದಲ್ಲಿ ನಿಸ್ಸಾರವಾದಂಥ ಭಕ್ತಿಯೋಪಾದಿಯಲ್ಲಿರುತ್ತೆ. ಅನೇಕರು ನಾವು ಭಕ್ತಿ ಮಾಡ್ತೀವಿ, ದೇವರಿಗೆ ಭಕ್ತಿಯನ್ನು ಮಾಡುತ್ತಾ ಇನ್ನು ಅನೇಕ ಬೇರೆಯಾದಂಥ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುವಂಥವ್ರು ಕೂಡ ಆಗಿರ್ತೀವಿ. ಅನೇಕರು ನಾವು ಭಕ್ತಿ ಮಾಡ್ತೀವಿ, ಆ ಭಕ್ತಿ ದೇವರನ್ನು ಮೆಚ್ಚಿಸದ ಭಕ್ತಿಯಾಗಿ ಇರುವಂಥದ್ದಾಗಿರುತ್ತೆ. ಪ್ರಿಯರೇ, ಆದರೆ ದೇವರು ಇವತ್ತಿನ ದಿವಸ ನಮಗೆ ಹೇಳ್ತಾ ಇದ್ದಾರೆ, ದೇವರಿಗೆ ಇಷ್ಟವಾದಂಥ ಭಕ್ತಿಯನ್ನು ನಾವು ಮಾಡಬೇಕಾಗಿದೆ. ದಾನಿಯೇಲನು ಭಕ್ತಿವಂತನಾಗಿ ಯಾವ ಹಾನಿ ಇರಲಾರದ ಹಾಗೆ ಯಾವ ರೀತಿಯಾಗಿ ಸಿಂಹಗಳ ಗವಿಯಿಂದ ಹೊರಗಡೆ ಎಬ್ಬಿಸಲ್ಪಟ್ಟು ಜೀವವುಳ್ಳವನಾಗಿ ಬಂದನು, ಭಕ್ತಿವಂತನ ಜೀವಿತವೂ ಕೂಡ ಯಾವ ಹಾನಿಗೆ ಒಳಗಾಗಲಾರದ ಹಾಗೆ ದೇವರು ಏನು ಮಾಡ್ತಾನೆ? ಕಾಪಾಡ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಈ ಸಮಯದಲ್ಲಿ ಭಕ್ತಿ ಉಳ್ಳ ವ್ಯಕ್ತಿಯ ಜೀವಿತದಲ್ಲಿ ಅವನಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷಣವನ್ನು ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 10ನೇ ಅಧ್ಯಾಯ 2ನೇ ವಚನದಿಂದ ಓದಿಕೊಳ್ಳೋಣ. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನೂ ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ಭಕ್ತಿವಂತನಾಗಿ ನಾವು ಜೀವಿಸಬೇಕಾದ್ರೆ ಅವರಲ್ಲಿ ಕಾಣಿಸಿಕೊಳ್ಳುವಂಥ ಒಳ್ಳೆಯ ಸುಲಕ್ಷಣ ಯಾವುದಂತಂದರೆ ಅವರು ಮನೆಯವರ ಸಂಗಡ ಒಳ್ಳೆಯ ಸಾಕ್ಷಿ ಉಳ್ಳವರಾಗಿ ಇರಬೇಕು. ಹೆಂಗಿರ್ಬೇಕಂದ್ರೆ ಮನೆಯಲ್ಲಿಯೇ ಒಳ್ಳೆಯ ಸಾಕ್ಷಿ ಉಳ್ಳವರಾಗಿ ಇರಬೇಕು. ಮನೆಯವರ ಜೊತೆಗೆ ಒಳ್ಳೆಯ ಸಾಕ್ಷಿ ಉಳ್ಳವರಾಗಿ ಇರಬೇಕು. ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಪರಿಶುದ್ಧಾತ್ಮ ದೇವರು ಬರೆಸ್ತಾ ಇದ್ದಾರೆ. 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆವತ್ತಿನ ದಿವಸದಲ್ಲಿ ಸಭೆ ಎನ್ನುವಂಥದ್ದು ಪ್ರಾರಂಭವಾಗಿ ಅದು ಪ್ರಾರಂಭಿಸಲ್ಪಟ್ಟಂಥ ಒಂದು ದಿನಗಳು. ಪ್ರಿಯರೇ, ಪೇತ್ರ, ಯೋಹಾನ, ಯಾಕೋಬ, ಅಂದ್ರೆಯ ಅನೇಕ ಅಪೊಸ್ತಲರುಗಳು ದೇವರು ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಮಿಷನ್ ಯಾವುದಾಗಿತ್ತು? ದೈವಾಜ್ಞೆಯನ್ನು ಒಳಗಾಗಿ ದೇವರ ಸತ್ಯ ಸುವಾರ್ತೆಯನ್ನು, ದೇವರ ಸಾಕ್ಷಿಯನ್ನು, ಯೇಸು ಸ್ವಾಮಿಯ ಸಾಕ್ಷಿಯನ್ನು ಕಟ್ಟ ಕಡೆಯವರೆಗೆ ಅವರು ಏನು ಮಾಡ್ತಾ ಇದ್ರಂತೆ? ಮುಟ್ಟಿಸಬೇಕು, ಎಲ್ಲ ಜನರಿಗೆ ಸತ್ಯ ಸುವಾರ್ತೆಯನ್ನು ತಿಳಿಸಬೇಕು ಎಂಬುದಾಗಿ ಅವರು ಏನು ಮಾಡ್ತಾ ಇದ್ದಾರೆ? ಆತುರ ಪಡ್ತಾ ಇದ್ದಾರೆ. ಪ್ರಿಯರೇ, ಅಂತಹ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆರೂಸಲೇಮಿಗೆ ಸುಮಾರು 100 ಕಿಲೋಮೀಟರ್ ಅಷ್ಟು ದೂರದಲ್ಲಿರ್ತಕ್ಕಂಥ
ಕೈಸರೆ ಎನ್ನುವಂಥ ಒಂದು ಪಟ್ಟಣದ ಕಡೆಗೆ ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರೇರೆ, ಶತಾಧಿಪತಿ ಆತನು. ಅಗಸ್ಟಸ್ ಸೀಸರ್ ಎನ್ನುವಂಥ ಚಕ್ರವರ್ತಿಯ ಕೆಳಗಡೆ ಕೊರ್ನೆಲ್ಲೆ ಎನ್ನುವಂಥ ಒಬ್ಬ ಮನುಷ್ಯನ ಏನು ಮಾಡ್ತಾ ಇದ್ದಾನೆ, ಶತಾಧಿಪತಿಯಾಗಿ 100 ಸೈನಿಕರ ಮೇಲೆ ಅಧಿಕಾರಿಯಾಗಿ ಆತನು ಜೀವಿಸ್ತಾ ಇದ್ದಾನೆ. ಆತನ ಕುರಿತಾಗಿ ನಾವು ನೋಡುವಾಗ ಆತನ ಕುರಿತಾಗಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ, ಅವನು ಭಕ್ತನು ಎಂಬುದಾಗಿ. ಏನಂತೆ, ಅವನು ಭಕ್ತನು ಎಂಬುದಾಗಿ. ಭಕ್ತನಾದಂಥ ಅವನು ಮನೆಯವರೆಲ್ಲರ ಸಹಿತವಾಗಿ ಏನು ಮಾಡ್ತಾ ಇದ್ದಾನಂತೆ, ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದಾನೆ. ಮನೆಯಲ್ಲಿಯೇ ಒಳ್ಳೆಯ ಸಾಕ್ಷಿ ಉಳ್ಳಂಥ ವ್ಯಕ್ತಿಯಾಗಿ ಆತನು ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಭಕ್ತಿವಂತನ ಲಕ್ಷಣ ಏನಂತಂದರೆ, ಸಮಾಜದಲ್ಲಿ ಭಕ್ತಿವಂತನಾಗಿದ್ದು ಮನೆಯಲ್ಲಿ ಒಂದು ವೇಳೆ ಭಕ್ತಿಯ ಜೀವಿತವನ್ನು ಜೀವಿಸಲಾರದಿದ್ದರೆ ಪ್ರಯೋಜನ ಇಲ್ಲ. ಮನೆಯಲ್ಲಿ ಭಕ್ತಿವಂತನಾಗಿದ್ದು ಸಮಾಜದಲ್ಲಿ ಭಕ್ತಿವಂತನಾಗಿ ಕಾಣಿಸಲಾರದಿದ್ದರೆ ಪ್ರಯೋಜನ ಇಲ್ಲ. ಇಲ್ಲಿಯೂ ಹೊರಗಡೆಯೂ ಎಲ್ಲದರಲ್ಲಿಯೂ ಕೂಡ ಭಕ್ತಿವಂತನಾಗಿಯೇ ಜೀವಿಸಬೇಕು. ಮನೆಯಲ್ಲಿ ಒಂದು ವೇಳೆ ಕೆಟ್ಟವನಾಗಿ, ಮನೆಯಲ್ಲಿ ಒಂದು ವೇಳೆ ಸಾಕ್ಷಿಯನ್ನು ಕೆಡಿಸಿಕೊಂಡವನಾಗಿ, ಮನೆಯಲ್ಲಿ ಒಂದು ವೇಳೆ ದೇವರಿಗೆ ಭಯಪಡದ ವ್ಯಕ್ತಿಯಾಗಿ, ಹೊರಗಡೆ ಭಾಳವಾಗಿ ನಾವು ನೋಡ್ತಾ ಇರ್ತೀವಿ ಏನ್ರಿ, ಒಳಗಡೆ ಹೆಂಗಿರುತ್ತೆ, ಕೆಟ್ಟದ್ದು ತುಂಬಿಕೊಂಡು ಹೊರಗಡೆ ಒಳ್ಳೆಯವರ ರೀತಿಯಲ್ಲಿ ನಟನೆ ಮಾಡುವಂಥವ್ರನ್ನ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಆದರೆ ಈ ವ್ಯಕ್ತಿಯ ಕುರಿತಾಗಿ ನಾವು ನೋಡುವಾಗ ಈತನು ಸಂಪೂರ್ಣವಾಗಿ ಮನೆಯಲ್ಲಿಯೂ ಮನೆಯ ಹೊರಗಡೆಯೂ ತನ್ನ ಅಧಿಕಾರದಲ್ಲಿಯೂ ಕೂಡ ಹೆಂಗಿದಾನಂತೆ, ಒಳ್ಳೆಯ ಸಾಕ್ಷಿ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಯೇಸು ಸ್ವಾಮಿ ಆ ಒಂದು 6,000 ದೆವ್ವಗಳು ಹಿಡಿದಿರ್ತಕ್ಕಂಥ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ, ಆತನಿಗೆ ಬಿಡುಗಡೆಯನ್ನು ಕೊಟ್ಟ ಮೇಲೆ ಆ ವ್ಯಕ್ತಿ ಏನಂತ ಹೇಳಿದ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ನಿನ್ನ ಸಂಗಡವೇ, ನಿನ್ನ ಜೊತೆಗೆ ಇರ್ತೀನಿ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿಗೆ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೀನು ಮೊದಲು ನಿನ್ನ ಮನೆಗೂ ಹೋಗಿ ಏನು ಮಾಡಿ, ನೀನು ಸ್ವಾಮಿಯು ನಿನ್ನ ಮೇಲೆ ಕರುಣೆ ಇಟ್ಟು ಎಂತೆಂತಹ ಉಪಕಾರಗಳನ್ನು ನಿನಗೆ ಮಾಡಿದನು ಅವುಗಳನ್ನು ಎಲ್ಲರಿಗೂ ನೀನೇನು ಮಾಡು, ತಿಳಿಯಪಡಿಸು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ದೇವರಿಗೆ ಇಷ್ಟವಾದಂಥ ಭಕ್ತಿ ಎಂತಹ ಭಕ್ತಿ ಅಂತಂದರೆ, ಮೊದಲನೇದಾಗಿ ಮನೆಯವರಲ್ಲಿಯೇ ಏನಾಗಿರ್ಬೇಕಂತ ಹೇಳ್ತಾ ಇದ್ದ ವಾಕ್ಯ, ಒಳ್ಳೆಯ ಸಾಕ್ಷಿ ಉಳ್ಳವರಾಗಿ ನಾವು ಇರಬೇಕು. ಮನೆಯಲ್ಲಿ ಸಾಕ್ಷಿಯನ್ನು ನಾವು ಕೆಡಿಸಿಕೊಳ್ಬಾರದು. ಮನೆಯಲ್ಲಿ ಸಂಪೂರ್ಣವಾಗಿ ಭಕ್ತಿಯ ಜೀವಿತ ಉಳ್ಳವರಾಗಿ ನಾವು ಜೀವಿಸಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಕೊರ್ನೆಲ್ಲನಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷಣ ಏನಂತಂದರೆ, ತನ್ನ ಮನೆಯವರೆಲ್ಲರ ಸಹಿತವಾಗಿ, ಅಂದರೆ ಏನು ನೋಡ್ತಾ ಇದ್ದೀವಿ ಇಲ್ಲಿ, ಅವನು ಭಕ್ತಿಯನ್ನು ಮಾಡ್ತಾ ಇದ್ದಾನೆ, ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿ ಇಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ಪ್ರೇರಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಅವನು ರೋಮ್ನ ಅನೇಕ ದೇವತೆಗಳ ಆರಾಧನೆಯನ್ನು ಅವನು ಮಾಡಲಿಲ್ಲ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಅವನು ಯಾವುದೋ ಒಂದು ಮೂಲದಿಂದ ನಿಜವಾದ ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಕುರಿತಾಗಿ ಆತನು ತಿಳಿದುಕೊಂಡು ದೇವರ ವಿಷಯದಲ್ಲಿ ಆಸಕ್ತಿ ಉಳ್ಳವನಾಗಿ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾ, ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ತನ್ನ ಯಥಾರ್ಥತ್ವವನ್ನು ಏನು ಮಾಡ್ತಾ ಇದ್ದ ಆತ ತೋರ್ಪಡಿಸ್ತಾ ಇದ್ದ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಅವನಿಗೆ ಇನ್ನೂ ರಕ್ಷಣೆಯ ಜೀವಿತದ ಅನುಭವ ಉಳ್ಳವನಾಗಿ ಅವನಿರಲಿಲ್ಲ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಇಲ್ಲಿ ಮುಂದೆ ತಿಳಿಸ್ತಾ ಇದೆ. ಪ್ರೇರಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಭಕ್ತಿವಂತನಾಗಬೇಕಾದರೆ ಮೊದಲನೇದಾಗಿ ಮನೆಯಲ್ಲಿಯೇ ನಮ್ಮ ಭಕ್ತಿ ಅನ್ನುವಂಥದ್ದು ಏನಾಗಬೇಕು, ಪ್ರಾರಂಭವಾಗಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಈ ಕೊರ್ನೆಲ್ಲಿನಲ್ಲಿ ಕಾಣಿಸಿಕೊಳ್ಳುವಂಥ ಎರಡನೇ ಒಂದು ಕಾರ್ಯ ಏನಂತಂದರೆ, ಅವನು ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ, ದಾನ ಧರ್ಮಗಳನ್ನು ಮಾಡುತ್ತಾ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಏನು ಹೇಳ್ತಾ ಇದ್ದಾರೆ, ದಾನ ಧರ್ಮ ಮಾಡುವಂಥ ಲಕ್ಷಣವುಳ್ಳವನಾಗಿ ಅವನು ಕಾಣಿಸಿಕೊಳ್ತಾ ಇದ್ದಾನೆ. ಯೇಸು ಸ್ವಾಮಿಯವರು ಹೇಳಿದ್ದಾರೆ, ನಿಮ್ಮ ಕೈಲಿ ಸಹಾಯ ಮಾಡುವ ಹಾಗೆ ನಿಮಗಿದ್ರೆ ಖಂಡಿತವಾಗಿ ಇತರರಿಗೆ ಸಹಾಯ ಮಾಡುವಂಥ ವ್ಯಕ್ತಿಗಳಾಗಿ ನೀವು ಇರಬೇಕು. ಅಲ್ಲಿ ನಿಮ್ಮ ಕೈಲಿ ಆಗುವ ಹಾಗಿದ್ರೆ ಅದನ್ನು ಮಾಡಲಾರ್ದೆ ನೀವು ಇರಬಾರ್ದು. ಖಂಡಿತವಾಗಿ ಇತರರಿಗೆ ಉಪಕಾರ ಮಾಡುವವರಾಗಿ ನೀವು ಇರಬೇಕು. ಒಂದು ವೇಳೆ ಸಹಾಯ ಮಾಡಲಾರ್ದಿದ್ರೆ ಅವರಿಗಾಗಿ ಪ್ರಾರ್ಥಿಸುವವರಾಗಿ ಆದರೂ ಕೂಡ ನೀವು ಇರಬೇಕೆಂಬುದಾಗಿ. ಒಂದು ಸಾರಿ ನಾವು ನೋಡ್ತಾ ಇದ್ದೇವೆ, ಭಕ್ತಿವಂತನಾಗಿ ನಾವು ಇರಬೇಕಾದ್ರೆ ನಾವು ಉಪಕಾರಿಗಳಾಗಿರಬೇಕು. ಹೆಂಗಿರ್ಬೇಕಂದ್ರೆ, ಉಪಕಾರ ಮಾಡುವವರು, ದಾನ ಧರ್ಮಗಳನ್ನು ಮಾಡುವಂಥ ವ್ಯಕ್ತಿಯನ್ನು ದೇವರು ಏನು ಮಾಡ್ತಾನೆ, ಮೆಚ್ತಾನೆ. ಯೋಬನ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ, ಯೋಬನು ತನ್ನ ಜೀವಿತದ ಅವಧಿಯಲ್ಲಿ ಅನಾಥರನ್ನು, ವಿಧವೆಯರನ್ನು ಆತನು ಎಷ್ಟೋ ರೀತಿಯಲ್ಲಿ ಏನು ಮಾಡಿದ್ದಾನೆ, ಕನಿಕರಿಸಿದ್ದಾನೆ, ಕರುಣಿಸಿದ್ದಾನೆ. ಅನ್ಯಾಯ ಅಲ್ಲ, ನ್ಯಾಯಯುತವಾದಂಥ ಕಾರ್ಯಗಳನ್ನು ಆತನು ಜರುಗಿಸಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದಾನ ಧರ್ಮಗಳನ್ನು. ಮತ್ತೆ ನಾವು ನೋಡ್ತಾ ಇದ್ದೇವೆ ಇನ್ನೊಂದು ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನೀವೇನಾಗಿದ್ದೀರಿ, ಸೃಷ್ಟಿಸಲ್ಪಟ್ಟಂಥವರಾಗಿದ್ದೀರಿ. ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡುವುದಕ್ಕಾಗಿ ಯೇಸು ಸ್ವಾಮಿ ನಮ್ಮನ್ನು ಏನು ಮಾಡಿದಾನ್ರಿ, ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ತೊಳೆದು ಏನು ಮಾಡಿದಾನೆ, ಕೊಂಡುಕೊಂಡಿದ್ದಾನೆ. ಪ್ರಿಯರು, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ಮನೆಯವರೆಲ್ಲರ ಸಹಿತವಾಗಿ ನಾವು ಭಕ್ತಿಯನ್ನು ಮಾಡುವಂಥದ್ದು, ದೇವರಿಗೆ ಭಯಪಡುವಂಥದ್ದು ಮಾತ್ರವಲ್ಲ, ಎರಡನೆಯದಾಗಿ ದಾನ ಧರ್ಮಗಳನ್ನು ಮಾಡುವಂಥ
ಹೃದಯವುಳ್ಳವರಾಗಿ ನಾವು ಕೂಡ ಇರಬೇಕಾಗಿದೆ ಪ್ರಿಯರೇ. ಇತರರಿಗೆ ಕೊಡುವಂಥದ್ದು ಅದು ಆಶೀರ್ವಾದ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೇನು ಮಾಡ್ತಾ ಇದೆ, ತಿಳಿಸ್ತಾ ಇದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈತನಲ್ಲಿ ಕಾಣಿಸಿಕೊಂಡಂಥ ಎರಡನೇ ಲಕ್ಷಣ ಏನಂತಂದರೆ ಅವನು ಬಹಳ ದಾನ ಧರ್ಮ ಮಾಡ್ತಾ ಇದ್ದನು ಎಂಬುದಾಗಿ. ಹಲ್ಲೆಲೂಯಾ. ಆತನು ಅನಾಥರು ತನ್ನ ಬಳಿಗೆ ಬಂದಾಗ, ಅನ್ಯಾಯಕ್ಕೆ ಒಳಗಾದಂಥವರು ತನ್ನ ಬಳಿಗೆ ಬಂದಾಗ, ಆತನು ಕುಗ್ಗಿ ಹೋದಂಥವರು ಬಲಹೀನರು ತನ್ನ ಬಳಿಗೆ ಬಂದಾಗ, ಆತನು ಒಂದು ವೇಳೆ ಭಿಕ್ಷುಕರು ತನ್ನ ಬಳಿಗೆ ಬಂದಾಗ ಆತನು ಮುಖವನ್ನು ತಿರುಗುತ್ತಾ ಇರಲಿಲ್ಲ, ಕೈಯನ್ನು ದೂರ ಮಾಡ್ತಾ ಇರಲಿಲ್ಲ. ಖಂಡಿತವಾಗಿ ಅವರಿಗೆ ಏನು ಮಾಡ್ತಾ ಇದ್ದಂತೆ, ಸಹಾಯ ಮಾಡುವಂಥ ವ್ಯಕ್ತಿಯಾಗಿ ಯಾರು ಕಾಣಿಸ್ಕೊಳ್ತಾ ಇದ್ದಾರೆ, ಈ ಕೊರ್ನೆಲ್ಯ ಎನ್ನುವಂಥ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ದೇವರು ಮೆಚ್ಚುವಂಥ ಭಕ್ತಿಯ ವಿಷಯದಲ್ಲಿ ಭಕ್ತಿವಂತನ ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೇವೆ. ಮನೆಯವರೆಲ್ಲರ ಸಹಿತ ಅವನು ದೇವರಿಗೆ ಭಯಪಡುವಂಥ ವ್ಯಕ್ತಿ ಮಾತ್ರವಲ್ಲ, ಅವನು ದಾನ ಧರ್ಮಗಳನ್ನು ಮಾಡುವಂಥ ವ್ಯಕ್ತಿಯಾಗಿಯೂ ಕೂಡ ಆ ವ್ಯಕ್ತಿ ಕಾಣಿಸ್ಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಕೂಡ ಒಂದು ಸಾರಿ ಹೇಳ್ತಾರೆ 25ನೇ ಅಧ್ಯಾಯದಲ್ಲಿ ಮತ್ತಾಯ ಬರೆದ ಸುವಾರ್ತೆಯಲ್ಲಿ, ನಾನು ಸೆರೆಮನೆಯಲ್ಲಿ ಬಿದ್ದಿದ್ದೆನು, ನೀವು ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂಬುದಾಗಿ. ನಾನು ಹಸಿದಿದ್ದೆನು, ನೀವು ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. 35ನೇ ವಚನದಲ್ಲಿ 25ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೆ ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿ ಇದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು ಎಂಬುದಾಗಿ. ಹಲ್ಲೆಲೂಯಾ. ಅಂದರೆ ದೇವರು ನಂಬಿದಂಥ ಮಕ್ಕಳಾದಂಥ ನಾವು ಸಂಪೂರ್ಣವಾಗಿ ಇತರರಿಗೆ ಹೆಂಗಿರಬೇಕಂತೆ, ಉಪಯೋಗವುಳ್ಳವರಾಗಿರಬೇಕು, ಉಪಕಾರ ಮಾಡುವಂಥವರಾಗಿ ಇರಬೇಕು. ಕರುಣೆಯನ್ನು ನಾವು ತೋರ್ಪಡಿಸುವವರಾಗಬೇಕು, ಕನಿಕರ ಉಳ್ಳವರಾಗಿ ಇರಬೇಕು. ನಾವು ದ್ವೇಷ ಮಾಡುವವರಾಗಿ ಇರಬಾರ್ದು. ಪ್ರೀತಿಯನ್ನು ರೂಢಿ ಮಾಡಿಕೊಂಡವರಾಗಿ ನಾವು ಪ್ರೀತಿಸುವವರಾಗಿ ಇರಬೇಕು. ಕಲ್ಮಶವಿಲ್ಲದವರಾಗಿ ಜೀವಿಸುವಂಥ ಮಕ್ಕಳಾಗಿ ನಾವು ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇದಾಗಿ ಮನೆಯವರಲ್ಲಿ, ಎರಡನೇದಾಗಿ ಹೊರಗಡೆ ದಾನ ಧರ್ಮ ಮಾಡುವುದರಲ್ಲಿ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿ ನಾವು ಇರುವಾಗ ದೇವರು ನಾವು ಮಾಡುವಂಥ ಭಕ್ತಿಯನ್ನು ಏನು ಮಾಡ್ತಾನೆ ಅಂತ ಹೇಳುತ್ತೆ ವಾಕ್ಯ, ಮೆಚ್ಚುತ್ತಾನೆ ಎಂಬುದಾಗಿ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದೇ 10ನೇ 2ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ದಾನ ಧರ್ಮ ಮಾತ್ರ ಮಾಡುವಂಥದ್ದಲ್ಲ, ಏನು ಮಾಡ್ತಾ ಇದ್ದಾನಂತೆ, ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾನೆ ಅಂತಾರೆ, ಪ್ರಾರ್ಥನೆ ಅಂದ್ರೆ ಏನ್ರಿ, ದೇವರ ಸನ್ನಿಧಾನದಲ್ಲಿ ಆತನ ಸಂಗಡ ಮಾತಾಡುವಂಥದ್ದು, ನಮ್ಮ ಎಲ್ಲ ಭಿನ್ನಹಗಳನ್ನು ದೇವರಿಗೆ ಹೇಳಿಕೊಳ್ಳುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ಒಂದು ಬಿಡುಗಡೆಗೋಸ್ಕರವಾಗಿ ದೇವರ ಮೊರೆ ಹೋಗುವಂಥದ್ದು, ದೇವರು ಮಾಡಿರ್ತಕ್ಕಂಥ ಉಪಕಾರಗಳಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರಗಳನ್ನು, ವಂದನೆಗಳನ್ನು ಸಲ್ಲಿಸುವಂಥದ್ದು, ಅದು ಕೂಡ ಪ್ರಾರ್ಥನೆಯ ಪ್ರಿಯರೇ. ಶೋಧನೆಯಲ್ಲಿ ಬಲವನ್ನು ಕೊಡು ಎಂಬುದಾಗಿ ಕೇಳಿಕೊಳ್ಳುವಂಥದ್ದು ಕೂಡ ಪ್ರಾರ್ಥನೆ. ನನ್ನ ಜೀವಿತದಲ್ಲಿ ದೇವ ಹೊಸ ಒಂದು ದಿನವನ್ನು ಕೊಟ್ಟಿದ್ದೆ ಎಂಬುದಾಗಿ ದೇವರ ಹತ್ರ ಬೇಡುವಂಥದ್ದು ಕೂಡ ಒಂದು ಪ್ರಾರ್ಥನೆಯಾಗಿದೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಕೊರ್ನೆಲ್ಯನು ನಿತ್ಯವೂ ಪ್ರಾರ್ಥನೆ ಮಾಡುವವನಾಗಿದ್ದ. ಏನು ಮಾಡ್ತಾ ಇದ್ದಾನೆ ಅವನು, ಪ್ರಾರ್ಥಿಸ್ತಾ ಇದ್ದಾನೆ. ಸೃಷ್ಟಿಕರ್ತನಾದಂಥ ದೇವರ ಕುರಿತಾಗಿ ತಿಳಿದುಕೊಂಡವನಾಗಿ ದೇವರಿಗೆ ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದ. ಮೊದಲನೇದಾಗಿ ಮನೆಯವರೆಲ್ಲರ ಸಹಿತ ದೇವರಿಗೆ ಭಯಪಡ್ತಾ ಇದ್ದಾನೆ, ಭಕ್ತಿವಂತ ಜೀವಿತವನ್ನು ಜೀವಿಸ್ತಾ ಇದ್ದಾನೆ, ದಾನ ಧರ್ಮಗಳನ್ನು ಮಾಡುವಂಥ ವ್ಯಕ್ತಿಯಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದ್ದಾನೆ. ಏನು ಮಾಡ್ತಾ ಇದ್ದಾನೆ ರೀ, ಪ್ರಾರ್ಥಿಸುವಂಥ ವ್ಯಕ್ತಿ. ಸುಮಾರು ಸತ್ಯವೇದದಲ್ಲಿ 680 ರೀತಿಯ ಪ್ರಾರ್ಥನೆಗಳನ್ನು ಭಕ್ತಿವಂತರು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಎಷ್ಟು ಪ್ರಾರ್ಥನೆಗಳು, 680 ಪ್ರಾರ್ಥನೆಗಳು ಲಿಖಿತವಾಗಿದ್ದಾವೆ. ಅವುಗಳಲ್ಲಿ ದೇವರು ಅನೇಕ ಪ್ರಾರ್ಥನೆಗಳಿಗೆ ಆತನೇನು ಮಾಡಿದ್ದಾನೆ, ಸದುತ್ತರವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಕೆಲವೊಂದು ಪ್ರಾರ್ಥನೆಗಳು ನಿರಾಕರಣೆಗೊಂಡಿದ್ದಾವೆ. ಕಾರಣ ಏನಂತಂದರೆ ಅವುಗಳಲ್ಲಿ ದೇವರ ಚಿತ್ತ ಇರಲಿಲ್ಲ. ಒಂದು ವೇಳೆ ಅವುಗಳನ್ನು ಒದಗಿಸಿಕೊಟ್ಟಿದ್ರೆ ಅವರ ಜೀವಿತದಲ್ಲಿ ಮುಂದೆ ಯಾವುದಾದ್ರೂ ಕೇಡಾಗ್ತಾ ಇತ್ತು, ಅಥವಾ ಅವರು ಸ್ವಂತ ಸ್ವಲಾಭಕ್ಕಾಗಿ ಚಿಂತಿಸಿ, ಭೋಗಕ್ಕಾಗಿ ಚಿಂತಿಸಿ ಬೇಡಿಕೊಂಡ ಕಾರಣಕ್ಕಾಗಿ ಒಂದು ವೇಳೆ ದೇವರು ಅದನ್ನು ಅವರಿಗೆ ಒದಗಿಸಿ ಕೊಡಲಿಲ್ಲ ಪ್ರೇರಿಲ್ಲ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ನಿತ್ಯವೂ ಪ್ರಾರ್ಥಿಸುವಂಥವ್ರು ನಾವು ಆಗಬೇಕು, ದೇವರಲ್ಲಿ ಬೇಡುವಂಥವ್ರು ನಾವು ಆಗಬೇಕು. ತಂದೆಯಾದ ದೇವರಿಗೆ ಕುಮಾರನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ನಾವೇನು ಮಾಡ್ಬೇಕ್ರಿ, ಪ್ರಾರ್ಥಿಸಬೇಕು. ಇದೇನ್ರಿ ಪ್ರಾರ್ಥನೆಯ ಸೂತ್ರ. ಏನ್ರಿ, ತಂದೆಯಾದ ದೇವರಿಗೆ ನಾವು ಏನು ಮಾಡಬೇಕು, ಕುಮಾರನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ
ಆತ್ಮನ ಮೂಲಕವಾಗಿ ನಾವೇನು ಮಾಡಬೇಕು? ಪ್ರಾರ್ಥಿಸುವವರಾಗಬೇಕು. ತಂದೆ, ಕುಮಾರ, ಪರಿಶುದ್ಧಾತ್ಮ ಎಂಬುದಾಗಿ ತ್ರಿಯೇಕ ದೇವರ ನಾಮದಲ್ಲಿ ನಾವೇನು ಮಾಡಬೇಕು ರೀ? ಪ್ರಾರ್ಥಿಸುವಂಥವರಾಗಬೇಕು ಪ್ರೇರಿ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಭಕ್ತಿವಂತನ ಲಕ್ಷಣ ದೇವರು ಮೆಚ್ಚುವಂಥ ಭಕ್ತಿಯ ಒಂದು ಜೀವಿತವುಳ್ಳವರಾಗಿ ನಾವು ಜೀವಿಸುವಂಥದ್ದು ಎಷ್ಟು ಅವಶ್ಯಕ. ಇಲ್ಲಿ ನಾವು ನೋಡುವಾಗ ಸಂಪೂರ್ಣವಾಗಿ ಒಳ್ಳೆಯ ಸಾಕ್ಷಿಯ ಜೀವಿತವನ್ನು ಜೀವಿಸ್ತಾ ಇದ್ದಾನೆ. ಯಾರ್ರೀ? ಕೊರ್ನೆಲ್ಯ. ಒಳ್ಳೆ ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾನೆ. ಯಾರ್ರೀ? ಕೊರ್ನೆಲ್ಯ. ಅವನು ಅಧಿಕಾರಿ ಆಗಿದ್ದಾಗಲೂ ಕೂಡ ಆತನು ದೇವರಿಗೆ ಪ್ರಾರ್ಥಿಸುವ ಆತನಾಗಿದ್ದಾನೆ. ಏನು ಮಾಡ್ತಾ ಇದ್ದಾನಂತೆ? ದೇವರ ಹತ್ರ ಮೊರೆ ಇಡ್ತಾ ಇದ್ದಾನೆ, ಬೇಡ್ತಾ ಇದ್ದಾನೆ. ದೇವರು ಒದಗಿಸಿಕೊಟ್ಟಂಥ ಪ್ರತಿಯೊಂದು ಕ್ಷಣಗಳಿಗಾಗಿ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾನೆ ಪ್ರೇರ. 4ನೇದಾಗಿ ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ನೀವು ಓದ್ತೀರಾ? 13ನೇ ಅಧ್ಯಾಯ 43ನೇ ವಚನ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 43. ಸಭೆಯು ಮುಗಿದ ತರುವಾಯ ಯಹೂದ್ಯರಲ್ಲಿಯೂ ದೈವ ಭಕ್ತರಾಗಿದ್ದ ಯಹೂದ್ಯ ಮತಾವಲಂಬಿಗಳಲ್ಲಿಯೂ ಅನೇಕರು ಪೌಲ ಬಾರ್ನಬರನ್ನು ಹಿಂಬಾಲಿಸಿದರು. ಇವರು ಅವರ ಸಂಗಡ ಮಾತಾಡಿ ದೇವರ ಕೃಪಾಶ್ರಯದಲ್ಲಿ ನೆಲೆಗೊಂಡಿರಬೇಕೆಂದು ಅವರನ್ನು ಪ್ರೋತ್ಸಾಹ ಪಡಿಸಿದರು ಎಂಬುದಾಗಿ. ಹಲ್ಲೆಲೂಯ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದರೆ, ಪೌಲ ಬಾರ್ನಬರು ಅವರು ದೇವರ ಸೇವೆಯನ್ನು ಮಾಡುವಂಥ ಸಮಯದಲ್ಲಿ ಅವರು ಒಂದು ಸ್ಥಳದ ಕಡೆಗೆ ಹೋದಾಗ ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಕ್ಯ? ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ದೇವರ ಸುವಾರ್ತೆಯನ್ನು ಸಾರಿದಂಥ ಸಮಯದಲ್ಲಿ ದೇವರು ಅಲ್ಲಿರ್ತಕ್ಕಂಥ ಕೆಲವೊಬ್ಬರ ಜೀವಿತದಲ್ಲಿ ಆಲೋಚನೆಗಳನ್ನು ಆತನು ಹುಟ್ಟಿಸಿದ. ಏನು ಮಾಡಿದಾರೆ? ಆಲೋಚನೆ. ದೇವರ ವಾಕ್ಯವನ್ನು ಕೇಳುವಾಗ ನಾವು ಅದನ್ನು ಆಲೋಚಿಸಬೇಕು. ದೇವರ ವಾಕ್ಯ, ದೇವರು ಯಾಕೆ ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ? ದೇವರು ಯಾಕೆ ನಮ್ಮ ಜೀವಿತದಲ್ಲಿ ಇವತ್ತು ಇದೇ ಅಂಶವನ್ನು ತೆಗೆದುಕೊಂಡು ಬಂದಿದ್ದಾನೆ? ನಾವು ಯಾವ ರೀತಿಯಾಗಿ ಭಕ್ತಿಯ ಜೀವಿತವನ್ನು ಮಾಡಬೇಕು? ನಾವು ಮಾಡುವಂಥ ಭಕ್ತಿಯ ಜೀವಿತ ಅದು ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿದೆಯಾ ಅಥವಾ ದೇವರಿಗೆ ಮೆಚ್ಚುಗೆಯಾಗದ ರೀತಿಯಲ್ಲಿದೆಯಾ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಅವರು ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರ ಸುವಾರ್ತೆಯನ್ನು ಏನು ಮಾಡ್ತಾ ಇದ್ದಾರೆ? ಅವರು ಸಾರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಪಿಸಿದ್ಯ ಎನ್ನುವಂಥ ಅಂತಿಯೋಕ್ಯದಲ್ಲಿ ಪೌಲ ಇಸ್ರಾಯೇಲ್ ಜನರಿಗೆ ಏನು ಮಾಡ್ತಾ ಇದ್ದಾನೆ? ಉಪನ್ಯಾಸ ಮಾಡ್ತಾ ಇದ್ದಾನೆ. ಆ ಉಪನ್ಯಾಸವನ್ನು ಮಾಡಿದಂಥ ಸಮಯದಲ್ಲಿ ಯೇಸು ಕ್ರಿಸ್ತನೇ ನಿಜವಾದ ದೇವರು, ಯಾವ ದೇವರು ಕಾಣಲಾರದ ಹಾಗೆ ಪರಲೋಕದಲ್ಲಿದ್ದನು, ಆ ದೇವರೇ ನರಾವತಾರಿಯಾಗಿ ಭೂಮಿಯ ಮೇಲೆ ಇಳಿದು ಬಂದು ಎಲ್ಲ ಮನುಷ್ಯರ ಪಾಪಗಳನ್ನು ತಾನು ತನ್ನ ಮೇಲೆ ಹಾಕಿಕೊಂಡು ಎಲ್ಲ ಮನುಷ್ಯರಿಗೆ ಬಿಡುಗಡೆ ಕೊಟ್ಟು ಮರಣದ ಕೊಂಡಿಯನ್ನು ಮುರಿದು ಮೃತ್ಯುಂಜಯನಾಗಿ 3ನೇ ದಿವಸದಲ್ಲಿ ಎದ್ದು ಬಂದು ಆತನ ಮೇಲೆ ಯಾರು ನಂಬಿಕೆ ಇಡ್ತಾರೋ ಅವರನ್ನೂ ಕೂಡ ಕಡೇ ದಿನಗಳಲ್ಲಿ ಆತನು ಎಬ್ಬಿಸಿ ತಾನಿರುವಂಥ ಸ್ಥಳದಲ್ಲಿ ಪರಲೋಕದಲ್ಲಿ ಸೇರಿಸುವಂಥದ್ದೇ ಸುವಾರ್ತೆ ಎಂಬುದಾಗಿ ಅವರಿಗೆ ತಿಳಿಸಿ ಹೇಳಿದಾಗ ಅವರಲ್ಲಿ ಕೆಲವು ಜನರು ಏನು ಮಾಡಿದ್ರಂತೆ? ಯೇಸು ಸ್ವಾಮಿಯನ್ನು ನಂಬಿದರು, ದೇವರನ್ನು ನಂಬಿದರು. ಇಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ, ಭಕ್ತಿವಂತನಂತೆ ದೇವರು ಮೆಚ್ಚುವಂಥ ಭಕ್ತಿ ಅಂತಹ ಭಕ್ತಿ ಅಂತಂದರೆ ಸೇವಕರನ್ನು ಹಿಂಬಾಲಿಸುವಂಥವರು ಆಗಿ ನಾವು ಇರಬೇಕು. ದೇವರನ್ನ ಮೆಚ್ಚಿಸಬೇಕಾದ್ರೆ ಸೇವಕರು, ನಮಗಾಗಿ ಪ್ರಯಾಸ ಪಡುವಂಥ ಸೇವಕರು, ನಮಗೋಸ್ಕರವಾಗಿ ಸುವಾರ್ತೆಯನ್ನು ತಿಳಿಸುವಂಥ ಸೇವಕರು, ನಮಗಾಗಿ ದೇವರ ಸಮಕ್ಷಮದಲ್ಲಿ ಪ್ರಾರ್ಥಿಸುವಂಥ ಸೇವಕರು, ನಮಗೋಸ್ಕರವಾಗಿ ದೇವರ ವಾಕ್ಯವನ್ನು ತಿಳಿಸುವಂಥ ಸೇವಕರು, ಆ ಸೇವಕರನ್ನು ಹಿಂಬಾಲಿಸಿ ನಾವು ನಡಿಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ದೇವರ ವಾಕ್ಯ ಹೇಳ್ತಾ ಇದೆ, ಸಭೆಯು ಮುಗಿದ ತರುವಾಯ ಅನೇಕರು ಏನು ಮಾಡಿದ್ರಂತೆ? ಪೌಲ ಬಾರ್ನಬರನ್ನು ಏನು ಮಾಡಿದ್ರಂತೆ? ಹಿಂಬಾಲಿಸಿದರು. ಅವ್ರನ್ನ ಹಿಂಬಾಲಿಸದಂತಂದ್ರೆ ಏನು? ಅವ್ರು ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗುವಂಥದ್ದಲ್ಲ. ಅವರು ಹೇಳಿದಂಥ ಆಲೋಚನೆಗಳು, ಅವರು ದೇವರ ವಿಷಯಗಳ ಸಂಗತಿಗಳನ್ನು ಯಾವುದನ್ನು ತಿಳಿಸಿದ್ರು ಅವುಗಳನ್ನು ಹಿಂಬಾಲಿಸಿ ನಡೆಯುವಂಥ ಒಂದು ಸ್ಥಿತಿ ಪ್ರಿಯರ. ಹಳೆಯ ಜೀವಿತ ಪಾಪದ ಜೀವಿತ ಎಂಬುದಾಗಿ ಗ್ರಹಿಸಿಕೊಂಡು ತಿಳಿದುಕೊಂಡು ಆ ಹಳೆಯ ಪಾಪದ ಜೀವಿತದ ಕಡೆಗೆ ಹೋಗಲಾರದೆ ನಿಜವಾದಂಥ ಭಕ್ತಿ ಇದೆ ಎಂಬುದಾಗಿ ಗ್ರಹಿಸಿಕೊಂಡು ಆ ಸೇವಕರ ಮಾತುಗಳನ್ನು ಹಿಂಬಾಲಿಸಿ ನಡೆಯುವಾಗ ನಾವು ಖಂಡಿತವಾಗಿ ದೇವರನ್ನು ಮೆಚ್ಚಿಸುವವರು ಆಗ್ತೀವಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂತಂದರೆ, ದೇವರ ಕೃಪಾಶ್ರಯದಲ್ಲಿ ನೆಲೆಗೊಂಡಿರಬೇಕಂತೇಳಿ ದೇವರು ಏನು ಮಾಡಿದಂತ ಹೇಳುತ್ತೆ ವಾಕ್ಯದಲ್ಲಿ ಪ್ರಿಯರೇ, ಅವರನ್ನು ಪ್ರೋತ್ಸಾಹ ಪಡಿಸಿದನು ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡುವಾಗ ಪೌಲನು ಕೃಪೆ ಎನ್ನುವಂಥ ಪದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಕೃಪೆ ಅಂದರೆ ಏನ್ರಿ?
ದೇವರು ನಮ್ಮನ್ನು ಕರುಣಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಯಾವ ಗಣನೆಗೆ ಬಾರದಂಥ ನಮ್ಮನ್ನು ನಾವು ನೋಡ್ತಾ ಇದ್ದೇವೆ. ಫೇಲ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಇರ್ತಾರಲ್ರಿ, ಅವ್ರಿಗೆ ಒಂದು ವೇಳೆ ಸಮೀಪದಲ್ಲಿ ಏನಾದರೂ ಬಂದರೆ, ಒಂದು ವೇಳೆ 30 ಮಾರ್ಕ್ಸ್ಗಳನ್ನೇನು ತೆಗೆದುಕೊಂಡ್ರೆ ಇನ್ನೊಂದು 5 ಮಾರ್ಕ್ಸ್ಗಳನ್ನು ಹಾಕಿ ಅವ್ರನ್ನ ಏನು ಮಾಡ್ಬೋದು, ವ್ಯಾಲ್ಯೂಯೇಟರ್ ಏನು ಮಾಡ್ಬೋದು, ಪಾಸ್ ಮಾಡ್ಬೋದು. ಏನು ಮಾಡ್ಬೋದಂತೆ, ಪಾಸ್ ಮಾಡೋದು. ಅವಕ್ಕೆ ಏನಂತ ಕರೀತಾರೆ, ಗ್ರೇಸ್ ಮಾರ್ಕ್ಸ್ ಅಂತಾರೆ, ಕೃಪಾಂಕಗಳಂತಾರೆ. ಏನಂತಾರೆ ರೀ, ಕೃಪಾಂಕಗಳಂದರೆ ನಾವು ಫೇಲ್ ಆಗಿದ್ದೀವಿ, ಸೋತು ಹೋದವರಾಗಿದ್ದೀವಿ, ಸೋಲಿನಲ್ಲಿರುವಂಥವರಾಗಿದ್ದೀವಿ, ಸಾವಿನಲ್ಲಿರುವಂಥವರಾಗಿದ್ದೀವಿ. ನಮ್ಮನ್ನು ಸಾವಿನಿಂದ ಜೀವದ ಕಡೆಗೆ, ಸೋಲಿನಿಂದ ಜಯದ ಕಡೆಗೆ, ಅಪಜಯದಿಂದ ಮತ್ತೆ ಏನಂತ ಹೇಳ್ತೇವೆ, ಜಯದ ಜೀವಿತದ ಕಡೆಗೆ, ಮರಣದಿಂದ ನಿತ್ಯ ಜೀವದ ಕಡೆಗೆ, ನಮ್ಮನ್ನು ಸಂಪೂರ್ಣವಾಗಿ ಬಂಧನದಿಂದ ಬಿಡುಗಡೆ ಕಡೆಗೆ ನಡೆಸುವುದಕ್ಕೆ ಇರುವಂಥದ್ದೇ ದೇವರು ತೋರಿಸಿರ್ತಕ್ಕಂಥದ್ದು ಯಾವುದ್ರಿ, ಅದು ಕೃಪೆ ಎಂಬುದಾಗಿ. ನಾವು ಏನೂ ಅಲ್ಲ, ಮಣ್ಣಾಗಿರುವಂಥ ನಮ್ಮನ್ನು, ಧೂಳಾಗಿರುವಂಥ ನಮ್ಮನ್ನು, ಯಾವ ಒಂದು ಕಾರ್ಯಕ್ಕೆ ಕೆಲಸಕ್ಕೆ ಬಾರದ ನಮ್ಮನ್ನು, ಅಯೋಗ್ಯರು ಅಲ್ಪರು ಆದಂಥ ನಮ್ಮನ್ನು, ಯಾವ ಒಂದು ಗಣನೆಗೆ ಬಾರದಂಥ ನಮ್ಮನ್ನು ದೇವರು ಏನು ಮಾಡಿದ್ದಾನೆ, ತನ್ನ ಕೃಪೆಯನ್ನು ತೋರಿಸುವುದರ ಮೂಲಕವಾಗಿ ನಮ್ಮನ್ನು ಏನು ಮಾಡಿದ್ದಾನೆ, ಮೇಲಕ್ಕೆ ತಂದಿದ್ದಾನೆ ಪ್ರೇರೆ. ಅದೇ ನಿಜವಾಗಿರ್ತಕ್ಕಂಥ ಸುವಾರ್ತೆ ಆಗಿದೆ ಪ್ರೇರೆ. ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂತಂದರೆ, ದೇವರ ಸೇವಕರನ್ನು ಅವರು ಹೇಳಿಕೊಡುವಂಥ ಆಲೋಚನೆಗಳನ್ನು ಹಿಂಬಾಲಿಸುವವರಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯಗಳನ್ನೇ ಸುವಾರ್ತೆಯಲ್ಲಿ ಸೇವಕರು ಏನು ಮಾಡ್ತಾರೆ, ತಿಳಿಸ್ತಾರೆ. ಸಂದೇಶದಲ್ಲಿ ಸೇವಕರು ಏನು ಮಾಡ್ತಾರೆ, ತಿಳಿಸ್ತಾರೆ. ಆ ಒಂದು ವಿಷಯಗಳನ್ನು ನಾವು ಗ್ರಹಿಸಿಕೊಂಡು ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಯನ್ನು ಸಂಪೂರ್ಣವಾಗಿ ಅದನ್ನು ಹಿಂಬಾಲಿಸುವುದಕ್ಕೆ ನಾವೇನು ಮಾಡಬೇಕು, ಬಿಡಬೇಕು. ಹಲ್ಲೆಲೂಯಾ. ಲೋಕ ನಮ್ಮ ಎದುರಿಗಿದೆ, ಲೋಕವನ್ನು ನಾವು ಹಿಂಬಾಲಿಸುವವರಲ್ಲ, ವಾಕ್ಯವನ್ನು ಹಿಂಬಾಲಿಸುವವರಾಗಿ ನಾವು ನಡೆಯುವವರು ಆಗಬೇಕು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಂತಹ ಭಕ್ತಿಯನ್ನು ದೇವರು ಏನು ಮಾಡ್ತಾನೆ, ಮೆಚ್ಚುತ್ತಾನೆ ಪ್ರಿಯರೇ. ಸೇವಕರನ್ನು ಹಿಂಬಾಲಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಮನೆಯವರ ಸಂಗಡ ಸಾಕ್ಷಿಯುಳ್ಳವರಾಗಿರಬೇಕು, ದಾನ ಧರ್ಮಗಳನ್ನು ಮಾಡುವವರಾಗಿರಬೇಕು, ಯಾವಾಗಲೂ ನಿತ್ಯವೂ ಪ್ರಾರ್ಥಿಸುವವರಾಗಿರಬೇಕು. ಸೇವಕರನ್ನು ಹಿಂಬಾಲಿಸಿ, ಅವರ ಆಲೋಚನೆಗಳನ್ನು ಹಿಂಬಾಲಿಸಿ ದೇವರನ್ನು ಮುಟ್ಟುವುದಕ್ಕೆ ಸಮೀಪ ಉಳ್ಳವರಾಗಿ ಜೀವಿಸುವಂಥವರಾಗಿರಬೇಕು. 5ನೇದಾಗಿ ನಾವು ನೋಡ್ತಾ ಇದ್ದೇವೆ, 16ನೇ ಅದೇ ಒಂದು ಅಪೊಸ್ತಲರ ಕೃತ್ಯಗಳ ಪುಸ್ತಕ 14ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ. ಒಂದು ಸಾರಿ ಓದಿಕೊಳ್ಳೋಣ. ಓದ್ತಿರಮ್ಮ, 14ನೇ ವಚನ. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವ ಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರಯತ್ನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ. 5ನೇದಾಗಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ ಅಂತಂದರೆ, ದೇವರ ಮಾತುಗಳಿಗೆ ಲಕ್ಷ್ಯ ಕೊಡುವವರಾಗಬೇಕು ನಾವು. ಯಾವುದಕ್ಕೆ ರೀ, ದೇವರು ವಾಕ್ಯ ಹೇಳುವಂಥ ಸಮಯದಲ್ಲಿ ಆ ವಾಕ್ಯಕ್ಕೆ ಲಕ್ಷ್ಯ ಕೊಟ್ಟು ನಾವು ಏನು ಮಾಡಬೇಕು, ಅವುಗಳನ್ನು ಕೇಳಿಸಿಕೊಳ್ಳಬೇಕು. ನಾವು ಅಲಕ್ಷ್ಯ ಕೊಟ್ಟರೆ ಏನಾಗುತ್ತೆ ರೀ, ವಾಕ್ಯ ಅನ್ನುವಂಥದ್ದು ಮಿಸ್ ಆಗುತ್ತೆ. ಸೈತಾನ ಪಕ್ಷಿ ಬಂದು ಏನು ಮಾಡ್ತಾನೆ, ವಾಕ್ಯವನ್ನು ಒತ್ಕೊಂಡು ಹೋಗ್ತಾನೆ. ಒಂದು ವೇಳೆ ಆ ವಾಕ್ಯ ಹೃದಯ ಎನ್ನುವಂಥ ಭೂಮಿಯಲ್ಲಿ ನೆಲದಲ್ಲಿ ಬಿದ್ದಾಗಲೂ ಕೂಡ ಅದು ಒಂದು ವೇಳೆ ಈ ಲೋಕದ ಆಲೋಚನೆಗಳು, ಈ ಲೋಕದ ಕೆಲವೊಂದು ಶ್ರೀಮಂತಿಕೆ ಚಿಂತೆಗಳು ಬಂದು ಏನು ಮಾಡಿಬಿಡ್ತವೆ, ವಾಕ್ಯ ಫಲ ಕೊಡಲಾರದ ಸ್ಥಿತಿಗೆ ಕರೆದುಕೊಂಡು ಹೋಗ್ಬಿಡ್ತವೆ, ವಾಕ್ಯ ಕಾಣಲಾರದ ಸ್ಥಿತಿಗೆ ಕರೆದುಕೊಂಡು ಹೋಗ್ಬಿಡ್ತವೆ ಪ್ರೇರ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ವಾಕ್ಯವನ್ನು ಸಂಪೂರ್ಣವಾಗಿ ಲಕ್ಷ್ಯವಿಟ್ಟು ನಾವೇನು ಮಾಡಬೇಕು, ಕೇಳುವವರಾಗಬೇಕು. ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ತಾ ಇದ್ದೇವೆ, ದೇವರಿಗೆ ಇಷ್ಟವಾದಂಥ ಭಕ್ತಿಯ ಜೀವಿತವನ್ನು ನಾವು ಜೀವಿಸಬೇಕು. ದೇವರಿಗೆ ಇಷ್ಟವಾದಂಥ ಭಕ್ತಿಯ ಜೀವಿತವನ್ನು ಜೀವಿಸಬೇಕಾದರೆ ನಾವು ಮನೆಯವರಲ್ಲಿಯೇ ಸಾಕ್ಷಿಯುಳ್ಳವರಾಗಿರಬೇಕು, ದಾನ ಧರ್ಮಗಳನ್ನು ಮಾಡುವವರಾಗಿರಬೇಕು, ಯಾವಾಗಲೂ ನಿತ್ಯ ಪ್ರಾರ್ಥಿಸುವವರಾಗಿರಬೇಕು, ಸೇವಕರನ್ನು ಹಿಂಬಾಲಿಸಿ ನಡೆಯುವಂಥವರು ಆಗಬೇಕು. ಆಗ ದೇವರ ಕೃಪಾಶ್ರಯದಲ್ಲಿ ನೆಲೆಗೊಳ್ಳುವುದಕ್ಕೆ ನಾವು ಖಂಡಿತವಾಗಿ ಸನ್ನದ್ಧರಾಗಿರುವುದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡ್ತಾನೆ, ಪ್ರೋತ್ಸಾಹ ಪಡಿಸ್ತಾನೆ. 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಒಬ್ಬ ತಾಯಿಯ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ, ಆಕೆ ಹೆಸರು ಲಿಡಿಯಾ ಎಂಬುದಾಗಿ. ಏನ್ರ ಆಕೆ ಹೆಸರು, ಲಿಡಿಯಾ, ಲೂದ್ಯಳು ಎಂಬುದಾಗಿ ನಾವು ಕನ್ನಡದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಲೂದ್ಯಳು ಬಟ್ಟೆ ಮಾರುವಂಥ ಸ್ತ್ರೀ. ಆಕೆ ಏನು ಮಾಡ್ತಾ ಇದ್ದಾಳೆ, ಬಟ್ಟೆ ಮಾರ್ತಾ ಇದ್ದಾಳೆ. ಎಂಥ ಬಟ್ಟೆ ಅಂತ್ರಿ, ಧೂಮ್ರ ವರ್ಣದ ಬಟ್ಟೆಗಳು, ಅಂದರೆ ಪರ್ಪಲ್ ಕಲರ್ ಅಂತ ಹೇಳ್ತೀವಿ ನಾವು, ಬದನೆಕಾಯಿ ಕಲರ್ ಇರುತ್ತಲ್ರಿ, ಆ ಒಂದು ಕಲರ್ ಆವತ್ತಿನ ದಿವಸದಲ್ಲಿ ಶ್ರೀಮಂತರು, ರಾಜರುಗಳು ಏನು ಮಾಡ್ತಾ ಇದ್ರು ಅಂತ ಅದನ್ನು
ಬಳಸ್ತಾ ಇದ್ರು. ಹಲ್ಲೆಲೂಯಾ. ಅಂತಹ ಬಟ್ಟೆಗಳನ್ನು, ಖರೀದಾಗಿರ್ತಕ್ಕಂಥ ಬಟ್ಟೆಗಳನ್ನು, ಭಾಳ ಕಾಸ್ಟ್ಲಿ ಆಗಿರ್ತಕ್ಕಂಥ ಬಟ್ಟೆಗಳನ್ನು ಈಕೆ ವ್ಯಾಪಾರ ಮಾಡ್ತಾ ಇದ್ಲು. ಯಾರಂತ ಆಕಿನ ಹೆಸರು? ಲೂದ್ಯ. ಈಕೆ ಮಾಡ್ತಾ ಇರಬೇಕಾದ್ರೆ ಒಂದು ಒಳ್ಳೆಯ ಭಾಗ, ಈಗ ನಾವು ಒಳ್ಳೆಯ ಭಾಗದಲ್ಲಿದ್ದೀವಲ್ಲ, ಹಿಂಗೆ ಒಂದು ಸ್ಥಳದಲ್ಲಿ ಏನು ಮಾಡ್ತಾ ಇದೆ, ಶನಿವಾರ ದಿವಸ ಆರಾಧನೆ ನಡೀತಾ ಇದೆ. ಹೆಂಗ್ರಿ, ಈಗ ನಾವು ಆರಾಧನೆ ಮಾಡ್ತಾ ಇದ್ದಲ್ಲಿ ಇದೇ ರೀತಿಯಾಗಿ ಶನಿವಾರ ದಿವಸ ಆರಾಧನೆ ನಡೀತಾ ಇದೆ. ಆ ಸಮಯದಲ್ಲಿ ಬಟ್ಟೆ ಮಾರ್ಕೊಂತ ಅಲ್ಲಿ ಆರಾಧನೆ ನಡೀತಾ ಇದೆ ಎಂಬುದಾಗಿ ಕೇಳಿಸ್ಕೊಂಡಂತ ಆಕೆ ಆ ಸ್ಥಳಕ್ಕೆ ಹೋಗಿ ಬಂದು ಏನು ಮಾಡ್ತಾ ಇದ್ದಾಳೆ? ಕೂತ್ಕೊಳ್ತಾ ಇದ್ದಾಳೆ. ಎಲ್ಲಿರಿ? ನದಿಯ ತೀರದ ಒಂದು ಭಾಗದಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದಾಳೆ. ಆಕೆ ಮೊದಲನೇದಾಗಿ ಆ ಒಂದು ಸ್ಥಳವನ್ನು ಕಂಡು ಹಿಡಿದು ಅಲ್ಲಿ ವಾಕ್ಯ ನಡೀತಾ ಇದೆ ಎಂದು ಕೇಳಿಸಿಕೊಂಡು ಆ ಸ್ಥಳಕ್ಕೆ ಬಂದು ಕೂತ್ಕೊಂಡು ಗಂಭೀರವಾಗಿ ವಿನಯತೆಯಿಂದ, ವಿಧೇಯತೆಯಿಂದ ದೇವರ ವಾಕ್ಯವನ್ನು ಏನು ಮಾಡ್ತಾ ಇದ್ದಾಳೆ? ಕೇಳ್ತಾ ಇದ್ದಾಳೆ. ಆಕೆಗೆ ರಕ್ಷಣೆಯ ಅನುಭವ ಇಲ್ಲ, ಆಕೆಗೆ ದೀಕ್ಷಾ ಸ್ನಾನದ ಅನುಭವ ಇಲ್ಲ, ಆದರೆ ಆಕೆ ದೇವ ಭಕ್ತಳಾಗಿ ಆಕೆ ಏನಿದ್ದಾಳೆ? ಜೀವಿಸ್ತಾ ಇದ್ದಾಳೆ. ಎಲ್ಲೋ ಕೆಲವೊಂದು ವಿಷಯಗಳನ್ನು ಅಳವಡಿಸಿಕೊಂಡು ಸೃಷ್ಟಿಕರ್ತನಾದಂಥ ದೇವರನ್ನು ಆಕೆ ಭಕ್ತಿಯನ್ನು ಮಾಡುವಂಥ ಸ್ತ್ರೀಯಾಗಿ ಕಾಣಿಸಿಕೊಳ್ತಾ ಇದ್ದಾಳೆ. ಆ ಸಮಯದಲ್ಲಿ ದೇವರಂತೆ ಆಕೆ ಹೃದಯವನ್ನು ತೆರೆದರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಏನು ಮಾಡಿದ್ರಂತೆ? ಹೃದಯ ಅಂದರೆ ಆಕೆಯಲ್ಲಿ ಆಲೋಚನೆಗಳನ್ನು ದೇವರು ಏನು ಮಾಡ್ತಾ ಇದ್ದಾರೆ? ತುಂಬುತ್ತಾ ಇದ್ದಾರೆ. ಆ ಮಾತುಗಳಿಗೆ ಕಿವಿಗೊಟ್ಟು ಲಕ್ಷ್ಯ ಕೊಟ್ಟು ವಾಕ್ಯಗಳನ್ನು ಕೇಳಿದಾಗ ಆಕೆ ಒಂದೇ ಮಾತು ಹೇಳಿದೆ. ಏನಂತೇಳಿ? ನಾನು ನನ್ನ ಮನೆಯವರು ಎಲ್ಲರಿಗೂ ಕೂಡ ನೀವೇನು ಮಾಡಿರಿ? ದೀಕ್ಷಾ ಸ್ನಾನ ಕೊಡ್ರಿ ಎಂಬುದಾಗಿ ಹೇಳಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಸೇವಕರನ್ನು ನಮ್ಮ ಮನೆಯಲ್ಲೇ ಇರಬೇಕಂತೇಳಿ ಆತಿಥ್ಯ ಸತ್ಕಾರವನ್ನು ಮಾಡಿ ಆಕೆ ಏನು ಮಾಡ್ತಾ ಇದ್ದಾಳೆ? ಮುಂದಕ್ಕೆ ಕಳಿಸ್ತಾ ಇದ್ದಾಳೆ. ಪ್ರಿಯರು, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಒಂದು ಕಾರ್ಯ ಎನ್ನುವಂಥದ್ದು ಸತ್ಯವೇದದಲ್ಲಿ ನಾವು ನೋಡುವಾಗ ಪ್ರಿಯರು ಎಲ್ಲಿ ನಡೀತು ಎಂಬುದಾಗಿ ಹೇಳ್ತಾ ಇದೆ? ಫಿಲಿಪ್ಪಿ ಎನ್ನುವಂಥ ಪಟ್ಟಣದಲ್ಲಿ ಈ ಒಂದು ಕಾರ್ಯ ನಡೀತು. ಪ್ರಿಯರು, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಸತ್ಯವೇದ ಹೇಳ್ತಾ ಇದೆ. ಐದನೆಯದಾಗಿ ದೇವರ ಮಾತುಗಳನ್ನು ಕೇಳುವವರಾಗಿ, ಲಕ್ಷ್ಯವಿಟ್ಟು ಕೇಳುವವರಾಗಿ ನಾವು ಇರಬೇಕು. ದೇವ ಭಕ್ತಳಾದಂಥ ಲೂದ್ಯಳು ದೇವರ ಮಾತುಗಳನ್ನು ಲಕ್ಷ್ಯವಿಟ್ಟು ಕೇಳಿದ್ಲು. ದೇವ ಭಕ್ತನಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಕೊರ್ನೆಲ್ಲಿ, ಆತನು ತನ್ನ ಮನೆಯವರ ಸಂಗಡ ಒಳ್ಳೆ ಸಾಕ್ಷಿ ಉಳ್ಳವನಾಗಿ, ದಾನ ಧರ್ಮಗಳನ್ನು ಮಾಡುವವನಾಗಿ, ನಿತ್ಯ ಪ್ರಾರ್ಥನೆ ಮಾಡುವವನಾಗಿ ಯಾವ ರೀತಿಯಾಗಿದ್ನೋ ಅದೇ ರೀತಿಯಾಗಿ ಪೌಲ ಬಾರ್ನಬರು ಪಿಸಿದ್ಯ ಎನ್ನುವಂಥ ಒಂದು ಸ್ಥಳದ ಕಡೆಗೆ ಹೋದಂಥ ಸಮಯದಲ್ಲಿ, ಅಂತಿಯೋಕ್ಯದಲ್ಲಿ ನಾವು ಜನರಿಗೆ ಉಪದೇಶ ಮಾಡಿದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಕೆಲವರು ದೈವ ಭಕ್ತರಾಗಿರ್ತಕ್ಕಂಥ ಅವರು ಪೌಲ ಬಾರ್ನಬರನ್ನು ಏನು ಮಾಡಿದರು? ಸೇವಕರನ್ನು ಹಿಂಬಾಲಿಸಿ ಅವರು ನಡೆದರು. ಪ್ರಿಯರೇ, ಅದಕ್ಕಾಗಿ ಈ ಒಂದು ಲಕ್ಷಣಗಳು ಸಂಪೂರ್ಣವಾಗಿ ನಮ್ಮಲ್ಲಿಯೂ ಕೂಡ ಏನಾಗಬೇಕು? ಕಾಣಿಸಿಕೊಳ್ಳಬೇಕು. ನಾವು ದಾನ ಧರ್ಮಗಳನ್ನು ಮಾಡುವವರಾಗಿ ಇರಬೇಕು. ಅವುಗಳನ್ನು ಮಾಡಿದರೆ ಯಾರಿಗೆ ಮಾಡಿದಂಗಂತೆ? ಯೇಸು ಸ್ವಾಮಿಗೆ ಮಾಡಿದಂಗೆ. ಹಲವು ಯಾರಿಗೆ? ಮನುಷ್ಯರಿಗೆಲ್ಲ ನಾವು ಮಾಡ್ತಾ ಇರೋದು ಯಾರಿಗ್ರಿ? ಯೇಸು ಸ್ವಾಮಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ಮನೆಯಲ್ಲಿಯೇ ನಾವು ಭಕ್ತಿಯನ್ನು ನಾವು ಕಟ್ಟಿಕೊಳ್ಳೋಣ. ಹೊರಗಡೆಯೂ ಮನೆಯಲ್ಲಿ ಎಲ್ಲಿ ಹೋದರೂ ಕೂಡ ನಾವು ಬೆಲ್ಲದೋಪಾದಿಯಲ್ಲಿ ನಾವು ಜೀವಿಸೋಣ. ಎಲ್ಲಿಯಾದರೂ ಬೆಲ್ಲ ಎಲ್ಲಿ ತಿಂದರೂ ಕೂಡ ಹೆಂಗಿರುತ್ತೆ? ಸಿಹಿ ಇರುತ್ತೆ. ಹಲ್ಲೆಲೂಯಾ. ಮನೆಯಲ್ಲಿ ತಿಂದರೆ ಸಿಹಿ, ಬೆಟ್ಟದ ಮೇಲೆ ಹತ್ತಿ ತಿಂದರೆ ಸಿಹಿ, ವಿಮಾನದಲ್ಲಿ ಹೋಗುವಾಗ ತಿಂದರೂ ಕೂಡ ಬೆಲ್ಲ ಹೆಂಗಿರುತ್ತೆ? ಸಿಹಿನೇ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಭಕ್ತಿ ಕೂಡ ಯಾವಾಗಲೂ ಕೂಡ ದೇವರಿಗೆ ಮೆಚ್ಚುಗೆಯಾದಂಥ ರುಚಿಕರವಾದಂಥ ಭಕ್ತಿಯಾಗಿ ನಮ್ಮ ಭಕ್ತಿ ಇರಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನು ಮುಂದಿರತಕ್ಕಂಥ ವಿಷಯಗಳನ್ನು ನಾವು ಮುಂದಿನ ವಾರ ಧ್ಯಾನ ಮಾಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಕೊರ್ನೆಲ್ಲಿ ತನ್ನ ಮನೆಯವರೆಲ್ಲರ ಸಂಗಡ ದೇವರಿಗೆ ಭಯಪಡುವವನಾಗಿ ಇದ್ದ. ದೇವ ಭಕ್ತನಾಗಿರ್ತಕ್ಕಂಥ ದಾನಿಯೇಲನನ್ನ ಸಿಂಹದ ಗವಿಯಲ್ಲಿ ಹಾನಿಗೆ ಒಳಗಾಗದ ಹಾಗೆ, ಪ್ರಾಣ ನಷ್ಟಪಡಲಾರದ ಹಾಗೆ ದೇವರು ಅವನನ್ನು ಕಾಪಾಡಿದ ಕಾರಣ ಒಂದೇ, ಅವನು ಭಕ್ತಿವಂತನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಸಮಯದಲ್ಲಿ ಭಕ್ತಿಯ ಜೀವಿತವನ್ನು ನಾವು ಕಟ್ಟಿಕೊಳ್ಳುವವರಾಗಿದ್ದೇವಾ? ಭಕ್ತಿವಂತರಾಗಿ ಜೀವಿಸುವಂಥವರಾಗಿದ್ದೇವಾ? ನಮ್ಮ ಜೀವಿತದಲ್ಲಿ ನಿತ್ಯ ಪ್ರಾರ್ಥನೆ ಇದೆಯಾ? ನಮ್ಮ ಜೀವಿತದಲ್ಲಿ ಮನೆಯಲ್ಲಿ ಸಾಕ್ಷಿಯುಳ್ಳವರಾಗಿದ್ದೇವಾ? ಮನೆಯವರೆಲ್ಲರ ಸಂಗಡ ಭಯಪಡುವವರಾಗಿ ದೇವರಿಗೆ ಭಯಪಡುವಂಥ ಲಕ್ಷಣ ನಮ್ಮಲ್ಲಿ ಇದೆನಾ? ದೇವರಿಗೆ ಭಯಪಡುವಂಥದ್ದು ಬಿಟ್ಟು ಒಂದು ವೇಳೆ ರೋಗಕ್ಕೆ ಭಯಪಡ್ತಾ ಇದ್ದೀರೇನೋ, ಒಂದು ವೇಳೆ ಮಾಟ ಮಂತ್ರ ತಂತ್ರ ಶಕ್ತಿಗಳಿಗೆ ಭಯಪಡ್ತಾ ಇದ್ದೀರೇನೋ, ಭವಿಷ್ಯತ್ತಿನ ಭಯವುಳ್ಳವರಾಗಿ ಜೀವಿಸ್ತಾ ಇದ್ದೀರೇನೋ? ಸಹೋದರ ಸಹೋದರಿ, ದೇವರಿಗೆ ಭಯಪಡುವಾಗ ನೀನು ಎಲ್ಲ ವಿಷಯಗಳಲ್ಲಿ, ಸಂಗತಿಗಳಲ್ಲಿ ದೇವರು ನಿನಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಸಮಯದಲ್ಲಿ ಸೇವಕರನ್ನು ಹಿಂಬಾಲಿಸಿ, ಅವರ ಆಲೋಚನೆಗಳನ್ನು ಹಿಂಬಾಲಿಸಿ ನಡೆಯುವಂಥ ಭಕ್ತಿಯ ಜೀವಿತ ನಿನ್ನದಾಗಿದೆಯಾ? ಲುದ್ದಳೋಪಾದಿಯಲ್ಲಿ ದೇವರ ಮಾತುಗಳಿಗೆ ಲಕ್ಷ್ಯ ಕೊಟ್ಟು ಅವುಗಳನ್ನು ಕೇಳಿಸಿಕೊಳ್ಳುವಂಥ ವ್ಯಕ್ತಿಯಾಗಿ ನೀನಿದೆಯಾ? ಕೊರ್ನೆಲ್ಲಿ ಮುಂದೆ ದೀಕ್ಷಾಸ್ನಾನ ತೆಗೆದುಕೊಂಡ, ಬಂಧು ಮಿತ್ರರೆಲ್ಲರನ್ನ ತನ್ನ ಮನೆಗೆ ಕರೆಯಿಸಿ ದೇವರ ಸುವಾರ್ತೆಯನ್ನು ಎಲ್ಲರಿಗೂ ಪೇತ್ರನ ಮೂಲಕವಾಗಿ ದೇವರ ಸ್ಥಳದಲ್ಲಿ ತಿಳಿಸಿದರು. ಪ್ರೇರೆ, ಈ ಸಮಯದಲ್ಲಿ ನಮ್ಮ ಜೀವಿತ ಯಾವ ರೀತಿಯಾಗಿದೆ? ದೈವ ಭಕ್ತಿಯನ್ನು ನಾವು ಮಾಡುವವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದಾನ ಧರ್ಮಗಳನ್ನು ಮಾಡುವವರಾಗಿ, ನಿತ್ಯ ಪ್ರಾರ್ಥಿಸುವವರಾಗಿ, ಸೇವಕರ ಆಲೋಚನೆಗಳನ್ನು ಹಿಂಬಾಲಿಸಿ ನಡೆಯುವವರಾಗಿ,
ಸಂಪೂರ್ಣವಾಗಿ ವಾಕ್ಯವನ್ನು ಲಕ್ಷ್ಯವಿಟ್ಟು ಕೇಳಿಸಿಕೊಂಡು ಅದರ ಪ್ರಕಾರವಾಗಿ ನಡೆಯುವವರಾಗಿ, ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಮನೆಯವರೆಲ್ಲರ ಸಹಿತವಾಗಿ ನಾವು ಸಾಕ್ಷ್ಯ ಜೀವಿತವುಳ್ಳವರಾಗಿ ಜೀವಿಸಬೇಕಾಗಿದೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವ, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂಥ ಸಹಾಯ ಮಾಡಿ ಸ್ವಾಮಿ. ನೀನು ಮೆಚ್ಚುವಂಥ ಭಕ್ತಿ ಸ್ವಾಮಿ, ಆ ಭಕ್ತಿಯ ವಿಷಯವಾಗಿ ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ಕರ್ತನೇ ಸ್ವಾಮಿ, ಭಕ್ತಿವಂತನು ಈ ರೀತಿಯಾಗಿ ಲಕ್ಷಣವುಳ್ಳವನಾಗಿ ಜೀವಿಸುವಾಗ ಖಂಡಿತವಾಗಿ ಆ ಒಂದು ಲಕ್ಷಣಗಳು ನಿನ್ನನ್ನು ಮೆಚ್ಚಿಸುವಂಥ ಲಕ್ಷಣಗಳಾಗಿದ್ದಾವೆ ಎಂಬುದನ್ನು ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರಗಳಪ್ಪ. ಸಂಪೂರ್ಣವಾಗಿ ಅವರ ಜೀವಿತವನ್ನು ಆಶೀರ್ವಾದ ಮಾರ್ಪಡಿಸ ಕ್ರಿಸ್ತ ಯೇಸುವಿನಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ನೆನೆಸಿ ಜೀವಿಸುವಂತೆ ಸಹಾಯ ನಡೆಸು ಕರ್ತನೆ. ಯಾವ ವಿಷಯದಲ್ಲಿ ತಪ್ಪು ಹೋಗೋದಾಗಿ ನಿನ್ನ ಮಕ್ಕಳಾಗಿ ಸ್ಥಿರವಾಗಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಲಿಕ್ಕಾಗುವಂಥ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಕರ್ತನೆ. ಕೂಡಿ ಬಂದಿರತಕ್ಕಂಥ ಇವರನ್ನು, ಇವರ ಕುಟುಂಬಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಪ್ಪ. ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ರಕ್ಷಣೆಯನ್ನು ಕಾದುಕೊಂಡು ಕರ್ತನೆ ಸ್ಥಿರವಾಗಿ ನಿನ್ನನ್ನು ಹಿಂಬಾಲಿಸಿ, ನೀನು ಬರುವಂಥ ಸಮಯ ಸಮೀಪವಾಗಿದೆಯಪ್ಪ. ಎತ್ತಲ್ಪಡುವಂಥ ಗುಂಪಿನಲ್ಲಿ, ಸಭೆಯಲ್ಲಿ ನಾವೆಲ್ಲರೂ ಕಾಣಿಸಿಕೊಳ್ಳುವ ಅರ್ಹತೆಯುಳ್ಳಂಥ ಭಕ್ತಿಯನ್ನು ಮಾಡಲಿಕ್ಕಾಗುವಂತೆ ನಮ್ಮನ್ನು ಆಶ್ರಯಿಸಿ ನಡೆಸಬೇಕೆಂಬುದಾಗಿ, ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು, ಸವಾಲುಗಳು, ಸಂದಿಗ್ಧ ಪರಿಸ್ಥಿತಿಗಳಿರುವಾಗ ನಮ್ಮ ಪರಿಷ್ಕರ್ತನು ನೀನಾಗಿ ಸ್ವಾಮಿ. ಎಲ್ಲ ವಿಷಯದಲ್ಲಿ ಬಿಡುಗಡೆಯನ್ನು ದಯಪಾಲಿಸಿ ನಿನ್ನ ಕೃಪಾಮೃತದಿಂದ ನಮ್ಮೆಲ್ಲರನ್ನು ತುಂಬಿಸಿ ನಡೆಸಿ ಮಹಿಮೆ ಹೊಂದಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬಿಡುವಂದಿದ್ದೇವೆ ಪರಮ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ, ನಡೆಸುವಿಕೆ, ಬಲಪಡಿಸುವಿಕೆ, ಅಲಂಕರಿಸುವಿಕೆಯು ಸದಾಕಾಲ ಇವರ ಸಂಘದಲ್ಲೂ ಸಕಲ ಸದ್ಭಕ್ತರ ಸಂಘದಲ್ಲೂ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘದಲ್ಲೂ ನೆಲೆಯಾಗಿರಲಿ ಸ್ವಾಮಿ. ಆಮೆನ್.